5ನೆಯ ಅಧ್ಯಾಯ ಸಂನ್ಯಾಸಯೋಗ. 4ನೆಯ ಅಧ್ಯಾಯದಲ್ಲಿ ಕರ್ಮಯೋಗವು ಜ್ಞಾನರೂಪವಾದುದೆಂದು ಶ್ರೀಕೃಷ್ಣ ಉಪದೇಶಿಸಿದ ಕರ್ಮಯೋಗದಲ್ಲಿ ಜ್ಞಾನದ ಅಂತ ಮುಖ್ಯವಾದುದು ಎಂದ ಜ್ಞಾನಯೋಗಕ್ಕೆ ಸಮರ್ಥನಾದವನು ಕರ್ಮಯೋಗವನ್ನೇ ಮಾಡುವುದು ಒಳಿತು ಎಂದು 3ನೆಯ ಅಧ್ಯಾಯದಲ್ಲಿ ತಿಳಿಸಿದೆ. ಈ ಅಧ್ಯಾಯದಲ್ಲಿ ಜ್ಞಾನಯೋಗಕ್ಕಿಂತ ಕರ್ಮಯೋಗ ಮಾಡಲು ಸುಲಭವಾದುದೆಂದು, ಜ್ಞಾನಯೋಗಕ್ಕಿಂತ ಶೀಘ್ರವಾಗಿ ಕರ್ಮಯೋಗ ಆತ್ಮಪ್ರಾಪ್ತಿಗೆ ಕಾರಣವಾಗುವುದೆಂದು ಉಪದೇಶಿಸುತ್ತಾನೆ. ಕೃಷ್ಣ ಪರಿಶುದ್ಧವಾದ ಆತ್ಮಜ್ಞಾನದ ಪ್ರಕಾರವನ್ನು ತಿಳಿಸುತ್ತಾನೆ. ಅರ್ಜುನ, ಭಗವಾನ್, ನೀನು ಮೊದಲು ಕರ್ಮಯೋಗವನ್ನು ಪ್ರಸ್ತಾಪ ಮಾಡಿ ಅದರಿಂದ ಜ್ಞಾನಯೋಗ ಉಂಟಾಗುವುದೆಂದು, ಆ ಜ್ಞಾನಯೋಗದಿಂದ ಆತ್ಮದರ್ಶನ ಆಗುವುದೆಂದು ಹೇಳಿದೆ. ಅನಂತರ ಕರ್ಮಯೋಗವನ್ನೇ ಪ್ರಶಂಸೆ ಮಾಡಿದೆ. ಕರ್ಮನಿಷ್ಠೆಯೇ ಜ್ಞಾನನಿಷ್ಠೆಗಿಂತ ಹಿರಿದು ಎಂದೇ. ಜ್ಞಾನಯೋಗದ ಅಪೇಕ್ಷೆಯೇ ಇಲ್ಲದೆ ಕರ್ಮಯೋಗದಿಂದಲೇ ಆತ್ಮದರ್ಶನವಾಗುವುದೆಂದು ಹೇಳಿದೆ. ಕೃಷ್ಣ, ಇವೆರಡು ಯಾವುದನ್ನಾರಿಸಿಕೊಂಡರೆ ಸುಲಭವಾಗಿ ಮತ್ತು ಶೀಘ್ರವಾಗಿ ಆತ್ಮದರ್ಶನವಾಗುತ್ತದೆ? ಇವೆರಡರಲ್ಲಿ ಯಾವುದು ನಿಶ್ಚಯವಾಗಿ ಶ್ರೇಷ್ಠವಾದುದು? ನನಗೆ ಅದನ್ನು ಕೃಪೆ ಮಾಡಿ ತಿಳಿಸಬೇಕು. ಕೃಷ್ಣ, ಜ್ಞಾನಯೋಗ ಆತ್ಮಪ್ರಾಪ್ತಿಗೆ ನೇರವಾದ ಉಪಾಯ, ಹಾಗೆಯೇ ಕರ್ಮಯೋಗವೂ ಸಹ ನೇರವಾದ ಉಪಾಯ. ಜ್ಞಾನಯೋಗಶಕ್ತನಿಗೂ ಸಹ ಕರ್ಮಯೋಗವೇ ಸ್ವತಂತ್ರವಾದ ಉಪಾಯ. ಇವೆರಡು ಹೀಗೆ ನೇರವಾದ ಮಾರ್ಗಗಳೇ. ಆದರೆ ಇವೆರಡರಲ್ಲಿ ಜ್ಞಾನಯೋಗಕ್ಕಿಂತ ಕರ್ಮಯೋಗ ವಿಶಿಷ್ಟವಾದುದು, ಶ್ರೇಯಸ್ಕರವಾದುದು. ಅರ್ಜುನ, ಅದೇಕೆ ಶ್ರೇಯಸ್ಕರ? ಕೃಷ್ಣ, ಕರ್ಮಯೋಗಿಯು ಮಾಡುವ ಕರ್ಮಯೋಗದಲ್ಲಿ ಆತ್ಮಜ್ಞಾನದ ಅನುಸಂಧಾನವಿದೆ ಎಂದು ಹೇಳಿದನಲ್ಲವೇ? ಅವನು ಕರ್ಮಯೋಗದಲ್ಲಿ ಅಂತರ್ಗತವಾದ ಆ ಆತ್ಮ ಅನುಭವದಿಂದ ತೃಪ್ತನಾಗುವನು, ಮತ್ತೇನನ್ನೂ ಬಯಸನು. ಆದುದರಿಂದಲೇ ಯಾವುದನ್ನೂ ದ್ವೇಷಿಸನು, ಸುಖ ದುಃಖಾದಿ ದ್ವಂದ್ವಗಳನ್ನು ಸಹಿಸುತ್ತಾನೆ. ಇಂಥವನು ನಿತ್ಯಜ್ಞಾನನಿಷ್ಠನೆಂದು ತಿಳಿ. ಪೂರ್ಣವಿರಾಮ. ಅವನು ಸುಖವಾಗಿ ಬಂಧನವನ್ನು ಕಿತ್ತುಗೆಯುತ್ತಾನೆ. ಅರ್ಜುನ, ಕರ್ಮಯೋಗ ಜ್ಞಾನಯೋಗವನ್ನುಂಟು ಮಾಡುತ್ತದೆ, ಜ್ಞಾನಯೋಗ ಆತ್ಮಾವಲೋಕನವನ್ನುಂಟು ಮಾಡುತ್ತದೆ ಎಂದು ಹೇಳಿ ಜ್ಞಾನಯೋಗಕ್ಕೆ ಬೇರೆ ಫಲ, ಕರ್ಮಯೋಗಕ್ಕೆ ಬೇರೆ ಫಲ ಎಂದು ತಿಳಿಯುವವರಿಗೆ ಪಕ್ವವಾದ ಜ್ಞಾನವಿಲ್ಲ. ಆದರೆ ಪಂಡಿತರು ಹಾಗೆ ತಿಳಿಯುವುದಿಲ್ಲ. ಇವೆರಡರಲ್ಲಿ ಯಾವ ಒಂದನ್ನು ಚೆನ್ನಾಗಿ ಅನುಷ್ಠಿಸಿದರೂ ಸರಿ, ಅದೇ ಫಲವನ್ನು ಪಡೆಯುತ್ತಾನೆ. ಇವೆರಡಕ್ಕೂ ಫಲ ಸಮಾನವಾದುದೆಂದು ತಿಳಿ. ಜ್ಞಾನಯೋಗಿಗಳು ಯಾವ ಆತ್ಮಾವಲೋಕನ ಎಂಬ ಫಲ ಪಡೆಯುವರೋ, ಕರ್ಮಯೋಗಿಗಳು ಅದನ್ನೇ ಪಡೆಯುತ್ತಾರೆ, ಒಂದೇ ಫಲವನ್ನು. ಇವೆರಡೂ ಕೊಡುವುದರಿಂದ ಇವೆರಡೂ ಒಂದೇ ಎಂದು ತಿಳಿಯುವವನೀಗ ನಿಜವಾಗಿ ಪಂಡಿತನು. ಅರ್ಜುನ, ಹಾಗಾದರೆ ಏಕೆ ಜ್ಞಾನಯೋಗವನ್ನೇ ಆರಿಸಿಕೊಳ್ಳಬಾರದು? ಅವನು, ಕೃಷ್ಣ, ಅಪ್ಪ ಮಹಾಬಾಹೋ, ಕರ್ಮಯೋಗ ಮಾಡದೆ ಜ್ಞಾನಯೋಗವನ್ನು ಪಡೆಯುವುದಕ್ಕಾಗುವುದಿಲ್ಲ. ಆದರೆ ಕರ್ಮಯೋಗ ಮಾಡುವವನು ಆತ್ಮಸ್ವರೂಪವನ್ನು ಮನನ ಮಾಡುವ ಮುನಿ, ಕರ್ಮಯೋಗಿ ಅಲ್ಪಕಾಲದಲ್ಲಿ ಸುಖವಾಗಿ ಆತ್ಮಪ್ರಾಪ್ತಿ ಹೊಂದುತ್ತಾನೆ. ಜ್ಞಾನಯೋಗಿಗೆ ಆತ್ಮಪ್ರಾಪ್ತಿ ಬೇಗ ಆಗದು, ಆ ಮಾರ್ಗ ಕಠಿಣವೂ ಆದುದು. ಕರ್ಮಯೋಗವನ್ನು ಸಾಧಿಸುವವನು ವಿಶುದ್ಧಾತ್ಮನು, ಎಂದರೆ ಭಗವಂತನ ಆರಾಧನಾ ರೂಪವಾದ ಕರ್ಮದಲ್ಲಿ ತೊಡಗುವುದರಿಂದ ಅವನ ಮನಸ್ಸು ಶುದ್ಧವಾಗಿರುವುದು. ತನಗೆ ರೂಢಿಯಾಗಿರುವ ಕರ್ಮದಲ್ಲಿಯೇ ತೊಡಗುವುದರಿಂದ ಸುಲಭವಾಗಿ ಮನೋಜಯ ಹೊಂದುತ್ತಾನೆ. ಅದರಿಂದಲೇ ಜಿತೇಂದ್ರಿಯನವನು ಕರ್ಮ ಮಾಡುವಾಗ ಆತ್ಮಸ್ವರೂಪದ ಅನುಸಂಧಾನ ಮಾಡುವ ಕಾರಣ ಸರ್ವಭೂತಗಳಲ್ಲಿರುವ ಆತ್ಮರುಗಳು ತನ್ನ ಆತ್ಮನಂತೆಯೇ ಜ್ಞಾನಾಕಾರರಾಗಿ ಸಮಾನರಾಗಿರುವರೆಂದು ತಿಳಿಯುವನು. ಹೀಗೆ ಕರ್ಮಯೋಗ ಮಾಡುವ ಅವನು ಕರ್ಮ ಮಾಡುತ್ತಿದ್ದರೂ ಅದರ ಬಂಧನಕ್ಕೆ ಒಳಗಾಗುವುದಿಲ್ಲ. ಆತ್ಮಾವಲೋಕನಕ್ಕೆ ವಿರೋಧಿಯಾದುದು ಯಾವುದು ಅವನಿಗೆ ಅಂಟುವುದಿಲ್ಲ. ಅದರಿಂದ ಕ್ಷಿಪ್ರವಾಗಿ ಅವನಿಗೆ ಆತ್ಮಪ್ರಾಪ್ತಿ ಆಗುವುದು. ಅರ್ಜುನ, ಕೃಷ್ಣ, ಈ ಬಗೆಯಾದ ಕರ್ಮಯೋಗ ಮಾಡುವವನ ಅನುಸಂಧಾನ ಹೇಗಿರಬೇಕು? ಕೃಷ್ಣ, ಅಪ್ಪ ಅರ್ಜುನ, ಕರ್ಮಯೋಗ ಸುಕರವಾದುದು ಎಂದು ಹೇಳಿದೆನಷ್ಟೇ, ಶೀಘ್ರವಾಗಿ ಫಲಪ್ರದವಾಗುವುದು ಅದು ಎಂದು ಹೇಳಿದೆ. ಇದಕ್ಕೆ ಅಪೇಕ್ಷಿತವಾದುದು ಯಾವುದೆಂಬುದನ್ನು ತಿಳಿ. ಆತ್ಮಜ್ಞಾನವನ್ನುಳ್ಳ ಈ ತತ್ವಜ್ಞಾನಿ ನೋಡುವಾಗ, ಕೇಳುವಾಗ, ಮುಟ್ಟುವಾಗ, ವಾಸನೆ ನೋಡುವಾಗ, ಊಟ ಮಾಡುವಾಗ, ಹೋಗುವಾಗ, ನಿದ್ರಿಸುವಾಗ, ಉಸಿರಾಡುವಾಗ, ಮಾತಾಡುವಾಗ, ವಿಸರ್ಜಿಸುವಾಗ, ಕೈಯಲ್ಲಿ ಹಿಡಿಯುವಾಗ, ರೆಪ್ಪೆ ಬಡಿಯುವಾಗ, ಕಣ್ಣು ಮುಚ್ಚುವಾಗ, ಹೀಗೆ ಅನೇಕ ರೀತಿಯಲ್ಲಿ ಕೆಲಸ ಮಾಡುವಾಗಲೆಲ್ಲ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಮತ್ತು ಪಂಚಪ್ರಾಣಗಳು ಅವುಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ವರ್ತಿಸುತ್ತಿವೆ. ನಾನು ಏನನ್ನೂ ಮಾಡುತ್ತಿಲ್ಲ ಎಂದು ತಿಳಿಯಬೇಕು. ಆತ್ಮನು ಜ್ಞಾನೈಕ ಸ್ವಭಾವನು. ಆತ್ಮನಿಗೆ ಅವನ ಪ್ರಾಚೀನ ಕರ್ಮದ ಕಾರಣ ಇಂದ್ರಿಯ ಪ್ರಾಣಗಳ ಸಂಬಂಧ ಉಂಟಾಗಿದೆ. ಅದರಿಂದ ಈ ಬಗೆಯ ಕರ್ತೃತ್ವ ಬಂದಿದೆ. ಆತ್ಮನಿಗೆ ಸ್ವರೂಪಪ್ರಯುಕ್ತವಾಗಿ ಈ ಬಗೆಯ ಪುಣ್ಯ ಪಾಪರೂಪ ಕರ್ತೃತ್ವ ಇಲ್ಲವೇ ಇಲ್ಲ ಎಂದು ಅನುಸಂಧಾನ ಮಾಡಬೇಕು. ಅರ್ಜುನ, ಕೃಷ್ಣ,
ಹಾಗಾದರೆ ಫಲಾಭಿಸಂಧಿಯಿಂದ ಕರ್ಮ ಮಾಡಿದರೂ ನಾನು ಮಾಡುತ್ತಿಲ್ಲ ಎಂಬ ಭಾವನೆ ಹೊಂದಿದರೆ ದೋಷ ಬರಲಾರದಲ್ಲವೇ? ಆತ್ಮನಿಗೆ ನಿಜವಾದ ಕರ್ತೃತ್ವವೇ ಇಲ್ಲವಲ್ಲ. ಒಂದು ವೇಳೆ ಆತ್ಮನಿಗೆ ನಿಜವಾದ ಕರ್ತೃತ್ವ ಇರುವುದಾದರೆ ಈ ವಿಧವಾದ ಉಪಾಧಿಯ ಅನುಸಂಧಾನ ಏಕೆ ಮಾಡಬೇಕು? ಹಾಗೆ ಅನುಸಂಧಾನ ಮಾಡಿದರೂ ಪ್ರಕೃತಿ ಸಂಸರ್ಗದ ಕಾರಣ ದೇಹಾತ್ಮಭ್ರಮೆಯು ಅವನನ್ನು ಮುಳುಗಿಸಿಬಿಡುತ್ತದೆ. ಕೃಷ್ಣ, ನಿನ್ನ ಶಂಕೆಗೆ ಕಾರಣವಿಲ್ಲ. ಇಂದ್ರಿಯಗಳು ಪ್ರಕೃತಿಯ ಪರಿಣಾಮವಿಶೇಷಗಳು. ಪ್ರಕೃತಿಯು ಇಂದ್ರಿಯಗಳ ರೂಪದಲ್ಲಿದೆ. ಇಂಥ ಪ್ರಕೃತಿಯ ಸಂಸರ್ಗವು ಆತ್ಮನಿಗೆ ನಿಜವಾಗಿದ್ದರೂ ವಿಧವಿಧವಾದ ಕರ್ಮ ಮಾಡುವಾಗ ಅವುಗಳನ್ನೆಲ್ಲ ಆ ಪ್ರಕೃತಿಯಲ್ಲಿ ಸೇರಿಸಿ ಫಲಸಂಗವನ್ನು ಬಿಟ್ಟು ನಾನು ಏನನ್ನೂ ಮಾಡುತ್ತಿಲ್ಲ ಎಂದು ಯಾವನು ತನ್ನ ಅಕರ್ತೃತ್ವದ ಅನುಸಂಧಾನ ಮಾಡುತ್ತಾನೋ ಅವನಿಗೆ ಪಾಪ ಅಂಟುವುದಿಲ್ಲ. ಪ್ರಕೃತಿಯೇ ಆತ್ಮ ಎಂದು ತಿಳಿಯುವಂಥ ಪಾಪ ಸಂಭವಿಸದು. ಅವನಿಗೆ ತಾವರೆ ಎಲೆಯು ನೀರಿನಲ್ಲಿಯೇ ಹುಟ್ಟಿ ಅಲ್ಲೇ ಇರುತ್ತಿದ್ದರೂ ನೀರಿನೊಡನೆ ಹೇಗೆ ಅಂಟುವುದಿಲ್ಲವೋ ಹಾಗೆಯೇ ಪ್ರಕೃತಿ ಸಂಸೃಷ್ಟನಾಗಿದ್ದರೂ ಸಹ ಇವನನ್ನು ಪಾಪ ಲೇಪಿಸದು. ಅರ್ಜುನ, ಯೋಗಿಗಳು ಆತ್ಮಪರಿಶುದ್ಧಿಗಾಗಿ ಎಂದರೆ ಪ್ರಾಚೀನ ಕರ್ಮದ ನಾಶಕ್ಕಾಗಿ ಕೇವಲ ದೇಹ, ಮನಸ್ಸು, ಬುದ್ಧಿ, ಇಂದ್ರಿಯಗಳು ಇವುಗಳಿಂದ ಕರ್ಮ ಮಾಡುತ್ತಾರೆ. ಆ ಕರ್ಮಗಳ ಫಲಗಳಲ್ಲಿ ಆಶೆಯನ್ನು, ಸಂಗವನ್ನು ತ್ಯಾಗ ಮಾಡುತ್ತಾರೆ. ಒಂದೇ ಕರ್ಮ ಬಂಧಕ್ಕೂ ಕಾರಣವಾಗುತ್ತೆ, ಮೋಕ್ಷಕ್ಕೂ ಕಾರಣವಾಗುತ್ತೆ. ಆತ್ಮವನ್ನುಳಿದು ಇತರ ವಿಚಾರಗಳಲ್ಲಿ ಇಲ್ಲದವನು ಯುಕ್ತನೆನಿಸುವನು. ಕರ್ಮಫಲದಲ್ಲಿ ಆಶೆ ಹೊಂದದೆ ಕೇವಲ ಆತ್ಮಶುದ್ಧಿಗಾಗಿ ಕರ್ಮ ಮಾಡುವ ಅಂಥ ಯುಕ್ತನಿಗೆ ಆತ್ಮಾನುಭವರೂಪವಾದ ಆನಂದ ಉಂಟಾಗುವುದು. ಆದರೆ ಆತ್ಮಕ್ಕಿಂತ ಬೇರೆಯಾದ ಫಲಗಳಲ್ಲಿ ಚಾಪಲ್ಯವುಳ್ಳ ಅಯುಕ್ತನು ಫಲದಲ್ಲಿ ಆಶೆಯುಳ್ಳವನಾಗಿ ಕರ್ಮ ಮಾಡಿ ಅವುಗಳ ಬಂಧನಕ್ಕೆ ಬೀಳುತ್ತಾನೆ, ನಿತ್ಯ ಸಂಸಾರಿಯಾಗುತ್ತಾನೆ. ಆದುದರಿಂದ ಫಲಸಂಗರಹಿತನಾಗಿ ಪ್ರಕೃತಿಯಲ್ಲಿ ಕರ್ಮಗಳನ್ನು ಅನುಸಂಧಾನ ಮಾಡಿ ಬಂಧಮೋಚನೆಗಾಗಿ ಕರ್ಮ ಮಾಡು. ಅರ್ಜುನ, ಈ ಪುಣ್ಯ ಪಾಪರೂಪವಾದ ಕರ್ತೃತ್ವ ಪ್ರಾಚೀನ ಕರ್ಮದ ಕಾರಣ ಒದಗಿರುವ ದೇಹ ಸಂಬಂಧದಿಂದ ಬಂದುದು. ಆತ್ಮನಿಗೆ ಇದು ಸ್ವರೂಪ ಪ್ರಯುಕ್ತವಾದುದಲ್ಲ ಎಂಬ ಅರಿವಿನೊಡನೆ ಯಾವನು ಎಲ್ಲ ಕರ್ಮಗಳನ್ನು 9 ಬಾಗಿಲುಗಳನ್ನುಳ್ಳ ಈ ಶರೀರದಲ್ಲಿ ಅನುಸಂಧಾನ ಮಾಡುವನೋ ಅಂಥವನು ಶರೀರಕ್ಕೆ ಪರತಂತ್ರನಾಗುವುದಿಲ್ಲ, ಶರೀರಕ್ಕಾಗಿ ಪ್ರಯತ್ನ ಮಾಡುವುದಿಲ್ಲ. ತನ್ನ ಶುದ್ಧ ಸ್ವರೂಪದಲ್ಲಿರುತ್ತಾ ಏನನ್ನೂ ಮಾಡಿಸದೆ ಸುಖವಾಗಿರುತ್ತಾನೆ. ಕರ್ತೃತ್ವಾಭಿಮಾನದಿಂದಾಗುವ ಕೇಶವಿಲ್ಲದೆ ಇರುತ್ತಾನೆ. ಈ ಲೋಕದಲ್ಲಿ ಪ್ರಕೃತಿ ಸಂಸರ್ಗದ ಕಾರಣ ಬಂದಿರುವ ಬಗೆಬಗೆಯಾದ ಕರ್ತೃತ್ವವನ್ನಾಗಲಿ ಕರ್ಮಗಳನ್ನಾಗಲಿ ಆತ್ಮನು ಸೃಜಿಸುವುದಿಲ್ಲ. ಅವುಗಳಿಂದಾದ ಫಲದ ಸಂಯೋಗವನ್ನು ಸಹಜಾವಸ್ಥೆಯಲ್ಲಿರುವ ಆತ್ಮ ಉಂಟುಮಾಡುವುದಿಲ್ಲ. ಅನಾದಿಕಾಲದಿಂದ ಬರುತ್ತಿರುವ ಪ್ರಕೃತಿ ಸಂಸರ್ಗದಿಂದ ಮೂಡಿದ ಅಭಿಮಾನದ ಕಾರಣ ಉಂಟಾಗ ಪ್ರಕೃತಿವಾಸನೆ. ಈ ಬಗೆಯ ಕರ್ತೃತ್ವಾದಿಗಳಿಗೆ ಕಾರಣ. ಇವುಗಳಿಗೆ ಆತ್ಮಸ್ವರೂಪ ಕಾರಣವಲ್ಲ. ತನಗೆ ಇಷ್ಟನೂ ಅನುಕೂಲನೂ ಆದ ಒಬ್ಬನ ದುಃಖವನ್ನು ಮತ್ತೊಬ್ಬನು ತೆಗೆದುಕೊಳ್ಳಲಾರನು. ತನಗೆ ಬೇಡದವನು ಪ್ರತಿಕೂಲನೂ ಆದವನೊಬ್ಬನ ಸುಖವನ್ನು ಕಳೆಯಲಾರ. ಮತ್ತೊಬ್ಬರ ಸುಖದುಃಖಗಳನ್ನು ಇನ್ನೊಬ್ಬರು ತೆಗೆದುಕೊಳ್ಳುವುದು ಶಕ್ಯವಿಲ್ಲ. ಜೀವನು ಕರ್ಮಾನುಗುಣವಾಗಿ ಎಲ್ಲ ದೇಹಗಳಲ್ಲಿಯೂ ಪ್ರವೇಶಿಸುವ ಯೋಗ್ಯತೆಯನ್ನು ಹೊಂದಿರುವ ವಿಭುವಾಗಿದ್ದಾನೆ. ಆತ್ಮನು ಯಾವುದೇ ಒಂದು ದೇಹಕ್ಕೆ ಸಂಬಂಧಪಟ್ಟವನಲ್ಲ. ಆದುದರಿಂದ ಆಗಂತುಕವಾದ ಆಯಾ ದೇಹಗಳ ದೃಷ್ಟಿಯಿಂದ ಮಿತ್ರರು ಶತ್ರುಗಳು ಎಂಬ ವ್ಯವಹಾರವೇ ವಿನಾ ಈ ವ್ಯವಹಾರ ಆತ್ಮಸ್ವರೂಪದ ಕಾರಣ ಆದುದಲ್ಲ. ಆತ್ಮನು ಶತ್ರು ಮಿತ್ರಾದಿ ಸಂಬಂಧವನ್ನು ಮೀರಿದವನು. ಅರ್ಜುನ, ದೇವ, ಇವನ ಸ್ವರೂಪ ಹೀಗಿರುವುದಾದರೆ ಇವನ ಸ್ವಭಾವಕ್ಕೆ ವಿರುದ್ಧವಾದ ವಾಸನೆ ಹೇಗೆ ಉಂಟಾಗುತ್ತದೆ? ಕೃಷ್ಣ, ಅನಾದಿಯಾದ ಪ್ರಾಚೀನ ಕರ್ಮಕ್ಕನುಗುಣವಾಗಿ ಬಂದ ಅಜ್ಞಾನ ಇವನ ಅರಿವನ್ನು ಆವರಿಸಿದೆ. ಅದರಿಂದ ಇವನು ಮೋಹಕ್ಕೆ ಒಳಗಾಗಿದ್ದಾನೆ. ಜ್ಞಾನದ ಸಂಕೋಚಕ್ಕೆ ಕಾರಣವಾದ ಕರ್ಮದಿಂದ ದೇವ, ಮನುಷ್ಯ, ತಿರ್ಯ, ಸ್ಥಾವರ ಮೊದಲಾದ ದೇಹದ ಸಂಬಂಧ ಉಂಟಾಗುತ್ತದೆ. ಈ ದೇಹ ಸಂಬಂಧದಿಂದ ಆಯಾ ದೇಹದಲ್ಲಿ ಆತ್ಮಬುದ್ಧಿ ಉಂಟಾಗಿ ಮೋಹವು, ಅದರಿಂದ ಅದಕ್ಕೆ ತಕ್ಕ ಆತ್ಮಾಭಿಮಾನ ವಾಸನೆಯು, ಆ ವಾಸನೆಯಿಂದ ಅದಕ್ಕುಚಿತವಾದ ಕರ್ಮವಾಸನೆಯು, ಕರ್ಮವಾಸನೆಯ ಕಾರಣ ವಿಪರೀತವಾದ ಆತ್ಮಾಭಿಮಾನವು ಮತ್ತು ಮುಂದೆ ಅದಕ್ಕೆ ತಕ್ಕ ಕರ್ಮಾರಂಭವೂ ಆಗಿ ಹೀಗೆ ಮುಂದುವರಿಯುತ್ತದೆ. ಇದು ಅರ್ಜುನ. ಕೃಷ್ಣ, ಅರ್ಜುನ, ಇದನ್ನು ಕಳೆಯುವ ಉಪಾಯವನ್ನು ನಾನು ಮೊದಲೇ ಹೇಳಿದ್ದೇನೆ, ಅದನ್ನೇ ವಿವರಿಸುವೆನು ಕೇಳು. ಹೀಗೆ ಮೋಹಕ್ಕೊಳಗಾಗಿದ್ದರೂ ಕರ್ಮಯೋಗನಿಷ್ಠರಾಗಿ ಮೇಲೆ ಹೇಳಿದಂತೆ ಆತ್ಮನ ನಿಜಸ್ವರೂಪವನ್ನು ಕುರಿತ ಜ್ಞಾನವನ್ನು ದಿನದಿನವೂ ಅನುಸಂಧಾನ ಮಾಡಬೇಕು. ಅತ್ಯಂತ ಪವಿತ್ರವಾದ
ಆ ಆತ್ಮಯಾಥಾತ್ಮ ಜ್ಞಾನವಾದರೂ ಬಹಳ ಮಹತ್ವವುಳ್ಳದ್ದು. ಜ್ಞಾನವನ್ನು ಮರೆಮಾಡಿರುವ ಅಜ್ಞಾನವನ್ನು ಈ ಆತ್ಮಜ್ಞಾನ ನಾಶಪಡಿಸುತ್ತದೆ. ಆಗ ಸ್ವಾಭಾವಿಕವೂ ಅಪರಿಮಿತವೂ ಸಂಕೋಚವಿಲ್ಲದುದು ಆದ ಆ ಜ್ಞಾನವು ಆತ್ಮರುಗಳಿಗೆ ತಿಳಿಯಬೇಕಾದ ತತ್ವಗಳನ್ನೆಲ್ಲ ಸೂರ್ಯನೋಪಾದಿಯಲ್ಲಿ ಪ್ರಕಾಶಪಡಿಸುತ್ತದೆ. ಅರ್ಜುನ, ಆತ್ಮಾನುಭಾವವೆಂಬ ಸೌಧಕ್ಕೆ ಮೆಟ್ಟಲಿನಂತಿರುವ ಜ್ಞಾನದ ಆರೋಹಣ ಕ್ರಮವನ್ನು ತಿಳಿಸುತ್ತೇನೆ ಕೇಳು. ಆತ್ಮದರ್ಶನ ಮಾಡಿಕೊಳ್ಳಬೇಕೆಂದು ಮೊದಲು ನಿಶ್ಚಯ ಮಾಡಿದರೂ ಯಾವಾಗಲೂ ಅದನ್ನೇ ಮನಸ್ಸಿನಲ್ಲಿ ಚಿಂತಿಸಬೇಕು. ಅದರ ಅಭ್ಯಾಸದಲ್ಲಿ ನಿರತರಾಗಬೇಕು. ಅದೇ ಪರಮ ಪ್ರಯೋಜನವೆಂದು ತಿಳಿಯಬೇಕು. ಹೀಗೆ ಸದಾ ಅಭ್ಯಾಸ ಮಾಡುವ ಜ್ಞಾನವು ಪ್ರಾಚೀನ ಪಾಪವನ್ನೆಲ್ಲ ಕಳೆಯುವುದು. ಆಗ ಅಂಥ ಆತ್ಮವನ್ನೇ ಅವರು ಸೇರುತ್ತಾರೆ. ಆತ್ಮನ ನಿಜಸ್ವರೂಪವನ್ನು ಸಾಕ್ಷಾತ್ಕರಿಸುತ್ತಾರೆ. ಆ ನಿಲುವಿನಿಂದ ಮತ್ತೆ ಅವರು ಜಾರುವುದಿಲ್ಲ. ಅರ್ಜುನ ದೇವ, ಈ ಆತ್ಮಸಾಕ್ಷಾತ್ಕಾರ ಯಾವ ರೀತಿಯಲ್ಲಿರುವುದು? ಕೃಷ್ಣ ಆತ್ಮನ ಸ್ವರೂಪವನ್ನು ಇದ್ದುದು ಇದ್ದ ಹಾಗೆ ತಿಳಿದ ಪಂಡಿತರು ವಿಧವಿಧವಾಗಿ ಕಂಡುಬರುತ್ತಿರುವ ಜಂತುಗಳಲ್ಲೆಲ್ಲ ಇರುವ ಆತ್ಮರುಗಳು ಜ್ಞಾನಸ್ವರೂಪರಾಗಿ ಸಮಾನರಾಗಿದ್ದಾರೆಂದು ಕಾಣುತ್ತಾರೆ. ವಿದ್ಯಾವಿನಯ ಸಂಪನ್ನನಾದವನಲ್ಲಿ, ಕೇವಲ ಜನ್ಮಬ್ರಾಹ್ಮಣನಲ್ಲಿ ಹಸು, ಆನೆ, ನಾಯಿ, ಶ್ವಪಚ ಮೊದಲಾದ ಅತ್ಯಂತ ವಿಷಮರಾಗಿ ತೋರುವವರಲ್ಲಿ ಆ ವಿಷಮಾಕಾರ ಪ್ರಕೃತಿಯದೆಂದು ಆತ್ಮರುಗಳದಲ್ಲವೆಂದು ಅವರು ಕಾಣುತ್ತಾರೆ. ಅವರೆಲ್ಲರಲ್ಲಿಯೂ ಇರುವ ಆತ್ಮರುಗಳು ಜ್ಞಾನಾಕಾರರೇ ಆಗಿ ಸಮರೆಂದು ತಿಳಿಯುವ ಸಮದರ್ಶಿಗಳು ಅವರು. ಅರ್ಜುನ, ಈ ಸಮದರ್ಶನ ಒಂದು ಸಾಧನ ತಾನೆ. ಇದರಿಂದ ಫಲ ಮುಂದೆಂದೋ ಆಗುವುದೋ ಅಥವಾ ಈಗಲೇ ಅದರಿಂದ ಏನಾದರೂ ಪ್ರಯೋಜನವುಂಟೋ? ಕೃಷ್ಣ, ಅರ್ಜುನ, ಯಾರ ಮನಸ್ಸು ಮೇಲೆ ಹೇಳಿದಂತೆ ಎಲ್ಲಾ ಆತ್ಮರುಗಳಲ್ಲಿಯೂ ಸಾಮ್ಯವನ್ನು ಕಾಣುವುದೋ ಅವರು ಸಾಧನಾನುಷ್ಠಾನ ಕಾಲದಲ್ಲಿಯೇ ಇಲ್ಲಿಯೇ ಸಂಸಾರವನ್ನು ಗೆದ್ದವರೆಂದು ತಿಳಿ. ಮುಕ್ತರಿಗೆ ಸಮಾನರೇ ಅವರು. ಅರ್ಜುನ, ಕೃಷ್ಣ ಆತ್ಮನಲ್ಲಿಯೇ ಸ್ಥಿತಿ ಪಡೆಯುವುದೇ ಸಂಸಾರ ಜಯವೆಂದು ನಾನು ತಿಳಿಯುತ್ತೇನೆ. ಆತ್ಮರುಗಳ ಸಾಮ್ಯದಿಂದ ಹೇಗೆ ಸಂಸಾರ ಜಯಸಿದ್ಧಿಸುತ್ತದೆ? ಕೃಷ್ಣ, ಅರ್ಜುನ, ಆತ್ಮರುಗಳು ಸ್ವರೂಪತಃ ಸಮರೇ ಆಗಿದ್ದರೂ ಅವರವರ ಕರ್ಮದ ಕಾರಣ ಉಂಟಾದ ಪ್ರಕೃತಿಯ ಸಂಪರ್ಕದ ಕಾರಣ ಬೇರೆ ಬೇರೆಯ ದೇಹಗಳಲ್ಲಿರುತ್ತಾ ವಿಷಮಸ್ವರೂಪರಾಗಿ ಕಾಣುತ್ತಿದ್ದಾರೆ. ಈ ದೋಷಗಳಿಂದ ದೂರರಾದ ಆತ್ಮರು ಪರಿಶುದ್ಧರಾಗಿ ಪರಸ್ಪರ ಸಮರೇ ಆಗಿದ್ದಾರೆ. ಈ ಆತ್ಮಸಾಮ್ಯವನ್ನು ಅನುಸಂಧಾನ ಮಾಡುವವರು ಪರಿಶುದ್ಧಾತ್ಮನಲ್ಲಿಯೇ ನೆಲೆಸುವವರಾಗುತ್ತಾರೆ. ಪರಿಶುದ್ಧಾತ್ಮನಲ್ಲಿ ನೆಲೆಸಿರುವುದೇ ಸಂಸಾರ ಜಯವಲ್ಲವೇ? ಆದುದರಿಂದ ಎಲ್ಲ ಆತ್ಮರೂ ಜ್ಞಾನಸ್ವರೂಪರೆಂದೂ ಅದರಿಂದ ಸಮರೆಂದು ಅನುಸಂಧಾನ ಮಾಡುವವರು ಮುಕ್ತರೇ ಎಂದು ಹೇಳಬಹುದು. ಅರ್ಜುನ, ಕರ್ಮಯೋಗ ಮಾಡಿ ನೀನು ಹೇಳಿದಂತಹ ಸಮದರ್ಶನ ರೂಪವಾದ ಜ್ಞಾನವಿಪಾಕವನ್ನು ಹೊಂದಿದವನು ಹೇಗೆ ಇರುತ್ತಾನೆ? ಕೃಷ್ಣ, ಅವನು ಪ್ರಿಯವಾದುದನ್ನು ಹೊಂದಿದಾಗ ಸಂತೋಷಪಡುವುದಿಲ್ಲ, ಅಪ್ರಿಯ ಒದಗಿದಾಗ ಉದ್ವೇಗಗೊಳ್ಳುವುದಿಲ್ಲ. ಸ್ಥಿರವಾದ ಆತ್ಮನಲ್ಲಿ ಅವನ ಬುದ್ಧಿ ನೆಲೆಸಿರುವುದು. ತನಗೆ ಬರುವ ಪ್ರಿಯ ಅಥವಾ ಅಪ್ರಿಯಗಳು ದೇಹದ ಮತ್ತು ಅದರ ಬೇರೆ ಬೇರೆ ಅವಸ್ಥೆಗಳ ಕಾರಣ ಆದುವೆಂದು ಅವನು ಚೆನ್ನಾಗಿ ತಿಳಿದಿರುತ್ತಾನೆ. ಅಸ್ಥಿರವಾದ ಶರೀರದೊಡನೆ ಸ್ಥಿರವಾದ ಆತ್ಮನನ್ನು ಒಂದಾಗಿ ತಿಳಿಯುವ ಮೋಹಕ್ಕೊಳಗಾಗುವುದೇ. ಉಪದೇಶ ಪಡೆದು ಆತ್ಮಸ್ವರೂಪವನ್ನರಿತು ಅದರಲ್ಲಿಯೇ ನೆಲೆಸಿರುವವನು ಅವನು ಆತ್ಮವ್ಯತಿರಿಕ್ತವಾದ ಬಾಹ್ಯವಾದ ವಿಷಯಾನುಭವದಲ್ಲಿ ಅವನಿಗೆ ಆಸಕ್ತಿ ಇರದು. ಒಳಗಿರುವ ಆತ್ಮನಲ್ಲಿಯೇ ಅವನು ಸುಖವನ್ನು ಪಡೆಯುತ್ತಾನೆ. ಅರ್ಜುನ, ಕೃಷ್ಣ ಅನಾದಿಕಾಲದಿಂದ ವಿಷಯಾನುಭವದಲ್ಲಿ ಆಸಕ್ತಿ ಬೆಳೆದು ಬಂದಿದೆ. ಇದರಿಂದ ತಪ್ಪಿಸಿಕೊಳ್ಳುವುದು ಹೇಗೆ? ಕೃಷ್ಣ, ವಿಷಯಗಳು ಮತ್ತು ಇಂದ್ರಿಯಗಳು ಇವುಗಳ ಸಂಸ್ಪರ್ಶದಿಂದ ಆಗುವ ಭೋಗಗಳು ದುಃಖಕ್ಕೆ ಕಾರಣವಾಗುತ್ತವೆ. ಅಲ್ಪಕಾಲ ಮಾತ್ರ ಇರತಕ್ಕವು ಅವು. ಅಪ್ಪ ಕೌಂತೆಯ, ಅವುಗಳ ವಿವೇಕಜ್ಞಾನವನ್ನು ಪಡೆದಿರುವವನು ಅವುಗಳಲ್ಲಿ ನಲಿಯುವುದಿಲ್ಲ. ಅದಕ್ಕೆ ಪ್ರತಿಯಾಗಿ ಅವುಗಳಿಂದ ದೂರವಾಗುತ್ತಾನೆ. ಪ್ರಾಕೃತವಾದ ಭೋಗದಲ್ಲಿ ದೋಷಗಳನ್ನು ಕಂಡವನು ಮತ್ತು ಆತ್ಮನಲ್ಲಿ ಸುಖವನ್ನು ಕಂಡವನು ವಿಷಯಾನುಭವದಿಂದ ದೂರವಾಗುತ್ತಾನೆ. ಸಾಧನೆ ಮಾಡುವಾಗಲೇ ಯಾವಾತನು ಆತ್ಮಾನುಭವದಲ್ಲಿ ಉಂಟಾಗುವ ಕಾರಣ ಕಾಮ ಮತ್ತು ಕ್ರೋಧಗಳಿಂದ ಉಂಟಾಗುವ ವೇಗವನ್ನು ತಡೆಯಲು ಶಕ್ತನಾಗುವನೋ ಅವನು ಆತ್ಮಾನುಭವಕ್ಕೆ ಅರ್ಹನಾದವನು. ಶರೀರವಿರುವವರೆಗೂ ಕಾಮಕ್ರೋಧಗಳು ಆಕ್ರಮಿಸುತ್ತಲೇ ಇರುವವು. ಮನಸ್ಸು, ವಾಕು ಮತ್ತು ಶರೀರ ಇವು ಕಾಮಕ್ರೋಧಗಳ ಕಾರಣ ಅತ್ವರಿತವಾಗಿ ಪ್ರವರ್ತಿಸುತ್ತವೆ. ಉಚಿತವಲ್ಲದ ವಿಚಾರ ಚಿಂತಿಸುವುದು, ಪರಹಿಂಸೆ, ನಿಷ್ಠುರವಾಕು ಮೊದಲಾದವು ಇದರಿಂದ ಆಗುವುವು. ಶರೀರ ಧಾರಣೆ ಮಾಡಿರುವಾಗಲೇ ಇವುಗಳನ್ನು ತಡೆದು ಕಳೆದು ಹಾಕಿದವನಿಗೆ ಆತ್ಮಾನುಭವ ಸುಖ ಕಟ್ಟಿಟ್ಟದ್ದೇ. ಯಾವನು ಹೊರಗಿನ ವಿಷಯಗಳನ್ನು ತ್ಯಜಿಸಿ ಒಳಗಿರುವ ಆತ್ಮಾನುಭವದಲ್ಲಿ
ಸುಖ ಕಾಣುವನೋ ಅಂತಹ ಇರುವ ಆತ್ಮನಲ್ಲೇ ವಿಹರಿಸಿ ಸಂತೋಷಿಸುವನೋ, ಹಾಗೆಯೇ ಆಹವೊಂದರ ಅರಿವಿನಲ್ಲಿಯೇ ಯಾವನೂ ಇರುತ್ತಾನೆಯೋ ಅಂಥವನು ಶರೀರಾತ್ಮಾಭಿಮಾನವಿಲ್ಲದ ಯೋಗಿ, ಬ್ರಹ್ಮಭೂತ ಎಂದರೆ ಆತ್ಮನ ನೈಜಸ್ವರೂಪವಾದ ಜ್ಞಾನರೂಪದಲ್ಲಿರುವವನು. ಅವನು ಆತ್ಮಾನುಭವದ ಸುಖವನ್ನನುಭವಿಸುತ್ತಾನೆ. ಅರ್ಜುನ, ಸಮದರ್ಶಿತ್ವವು ಚೆನ್ನಾಗಿ ಸಿದ್ಧಿಸಬೇಕಾದರೆ ಹೇಗೆ ನಡೆದುಕೊಳ್ಳಬೇಕೆಂಬುದನ್ನು ತಿಳಿಸಿದೆ. ಹರ್ಷೋದ್ವೇಗವನ್ನು ಬಿಡಬೇಕು. ಹೊರಗಿನ ವಿಷಯಗಳಲ್ಲಿ ಆಸಕ್ತಿ ಇರಬಾರದು. ಹೊರಗಿನ ವಿಷಯಗಳಲ್ಲಿ ಇರುವ ದೋಷವನ್ನು ತಿಳಿಯಬೇಕು. ಕಾಮ ಮತ್ತು ಕ್ರೋಧ ಇವುಗಳ ವೇಗವನ್ನು ತಡೆಯಬೇಕು. ಆತ್ಮನಲ್ಲಿಯೇ ಸರ್ವವಿಧವಾದ ಸುಖವೆಂದು ತಿಳಿಯಬೇಕು ಎಂದು ಇದುವರೆಗೂ ತಿಳಿಸಿದೆ. ಆದರೆ ಅರ್ಜುನ, ಮತ್ತೊಂದು ಮುಖ್ಯವಾದ ಸಾಧನ ಇದೆ, ಅದು ಸರ್ವಭೂತ ಹಿತೈರತಿತ್ವ ಎಂಬುದು. ಅದನ್ನು ಕೇಳು. ಶೀತೋಷ್ಣಾದಿದ್ವಂದ್ವಗಳಿಂದ ಬಿಡಲ್ಪಟ್ಟವರು, ಆತ್ಮನಲ್ಲಿಯೇ ಮನಸ್ಸನ್ನಿಟ್ಟವರು, ತನ್ನಂತೆ ಎಲ್ಲ ಭೂತಗಳ ಹಿತದಲ್ಲಿ ತೊಡಗಿರುವವರು, ಆತ್ಮಾವಲೋಕನಪರರು ಆದವರು, ಆತ್ಮಪ್ರಾಪ್ತಿಗೆ ವಿರೋಧಿಯಾದ ಪಾಪಗಳನ್ನೆಲ್ಲ ಹೋಗಲಾಡಿಸಿಕೊಂಡು ಬ್ರಹ್ಮನಿರ್ವಾಣವನ್ನು ಎಂದರೆ ಆತ್ಮಾನುಭವದ ಸುಖವನ್ನು ಪಡೆಯುತ್ತಾರೆ. ಸಮದರ್ಶಿತ್ವವನ್ನು ಈ ಅನುಷ್ಠಾನ ಪ್ರಕಾರಗಳ ಮೂಲಕ ಸಾಧಿಸಬಹುದು. ಅಂಥವರಿಗೆ ವಿಳಂಬವೇ ಇಲ್ಲದೆ ಆತ್ಮಾನುಭವ ಆಗುವುದು. ಕಾಮಕ್ರೋಧಗಳಿಲ್ಲದವರು, ಯತ್ನಶೀಲರಾದವರು, ಮನಸ್ಸನ್ನು ಹತೋಟಿಗೊಳಪಡಿಸಿದವರು ಮತ್ತು ಗೆದ್ದವರು ಆದವರಿಗೆ ಆತ್ಮಾನುಭವ ಹತ್ತಿರದಲ್ಲೇ ಇದೆ, ಅವರ ಕೈಯಲ್ಲೇ ಇದೆ ಎಂದು ತಿಳಿ. ಅರ್ಜುನ, ನಾನು ಇದುವರೆಗೆ ನಿನಗೆ ತಿಳಿಸಿದ ಕರ್ಮಯೋಗದಿಂದ ಆತ್ಮಾವಲೋಕನ ರೂಪವಾದ ಯೋಗ ಸಿದ್ಧಿಸುತ್ತದೆ. ಯೋಗದಶೆಯ ವಿಚಾರವನ್ನು ಹೇಳುತ್ತೇನೆ, ಕೇಳು. ಆತ್ಮಾವಲೋಕನಶೀಲನು ಬಾಹೇಂದ್ರಿಯ ವ್ಯಾಪಾರವೆಲ್ಲವನ್ನು ನಿಲ್ಲಿಸಿ ಯೋಗಕ್ಕೆ ಯೋಗ್ಯವಾದ ಆಸನದಲ್ಲಿ ನೇರವಾಗಿ ಕುಳಿತು ಕಣ್ಣುಗಳೆರಡರ ನೋಟವನ್ನು ನಾಸಾಗ್ರದಲ್ಲಿ ನಿಲ್ಲಿಸಿ ಮೂಗಿನೊಳಗೆ ಸಂಚರಿಸುವ ಉಚ್ಛ್ವಾಸ ನಿಶ್ವಾಸಗಳನ್ನು ಸಮಗೊಳಿಸಬೇಕು. ಇಂದ್ರಿಯ, ಮನಸ್ಸು ಮತ್ತು ಬುದ್ಧಿಗಳನ್ನು ಆತ್ಮಾವಲೋಕನಕ್ಕಿಂತ ಬೇರೆಯಾದ ವ್ಯಾಪಾರದಲ್ಲಿ ಹೋಗದಿರುವಂತೆ ಮಾಡಬೇಕು. ಅದರಿಂದಲೇ ಇಚ್ಛೆ, ಭಯ ಮತ್ತೆ ಮಾಡಬೇಕು. ಅದರಿಂದಲೇ ಇಚ್ಛೆ, ಭಯ ಮತ್ತು ಕ್ರೋಧವಿಲ್ಲದವನಾಗಿ ಹೀಗೆ ಮೂಕ ಪ್ರಯೋಜನವನ್ನು ಬಯಸುವ ಮುನಿಯು ಯಾವನೋ ಅವನು ಮುಕ್ತನೇ ಸರಿ. ಅರ್ಜುನ ದೇವ, ನೀನು ಈಗ ಹೇಳಿದ ಈ ಕರ್ಮಯೋಗದಿಂದ ಆತ್ಮಾವಲೋಕನವಾಗುವುದೆಂದೇ ನಿತ್ಯನೈಮಿತ್ತಿಕ ಕರ್ಮಗಳನ್ನು ಕರ್ಮಯೋಗ ಮಾಡುತ್ತಾ ಮಾಡಬೇಕೆಂದೇ ಕರ್ಮಯೋಗದ ಫಲಯೋಗವೆಂದೇ ಇದು ಮಾಡಲು ಸುಲಭವೇ ಎಂಬುದನ್ನು ಒಂದು ಮಾತಿನಲ್ಲಿ ಹೇಳಿಬಿಡು. ಕೃಷ್ಣ ನನ್ನಲ್ಲಿ ನಿರತಿಶಯ ಪ್ರೀತಿ ಹೊಂದಿ ಇದನ್ನು ನನ್ನ ಸೇವೆ ಎಂದು ಮಾಡಿದರೆ ಇದೆಲ್ಲವೂ ಸುಲಭವೇ. ಅರ್ಜುನ, ಸಕಲ ಲೋಕಗಳ ಒಡೆಯರಿಗೂ ಮಹೇಶ್ವರನಾದವನು, ಎಲ್ಲ ಯಜ್ಞ ಮತ್ತು ತಪಸ್ಸುಗಳಿಂದ ಆರಾಧ್ಯನಾಗಿರುವವನು, ಸರ್ವಪ್ರಾಣಿಗಳಿಗೂ ಸುಹೃತ್ತಾದವನು ಆದ ನನ್ನನ್ನು ತಿಳಿದವನು, ಕರ್ಮಯೋಗವು ನನ್ನ ಆರಾಧನೆ ಎಂದ ಭಾವದಿಂದ ಸುಲಭವಾಗಿ ಕರ್ಮಯೋಗವನ್ನಾಚರಿಸಿ ಸಿದ್ಧಿಯನ್ನು ಪಡೆಯುವನು. ಆದುದರಿಂದ ನೀನು ಹಾಗೆಯೇ ಕರ್ಮಯೋಗವನ್ನನುಷ್ಠಿಸಿ ಸಿದ್ಧಿ